ಮನೆಯಲ್ಲಿ ಇರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ರುಚಿಯಾದ ಫಿಶ್ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈ ಫಿಶ್ ಸಾರನ್ನ ಯಾವ ಫಿಶ್ ಅಲ್ಲಿ ಬೇಕಾದ್ರೂ ಮಾಡ್ಕೊಳ್ಬಹುದು. ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ತುಂಬಾ ಫಿಶ್ ರೆಸಿಪಿಗಳಿವೆ, ದಯವಿಟ್ಟು ಚೆಕ್ ಮಾಡಿ, ಹಾಗೆ ನೀವು ಕೂಡ ಟ್ರೈ ಮಾಡಿ. ಈ ಫಿಶ್ ಸಾರನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಫಿಶ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಫಿಶ್ ಅನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 750 ಗ್ರಾಂ ಫಿಶ್ ಅನ್ನ ತಗೊಂಡಿದ್ದೀನಿ. ನೀವು ನಿಮ್ಗೆ ಯಾವ ಫಿಶ್ ಇಷ್ಟ ಆಗುತ್ತೋ ಆ ಫಿಶ್ ಅಲ್ಲೇ ಸಾರನ್ನ ಮಾಡ್ಕೊಳ್ಬಹುದು. ಈಗ ಫಿಶ್ಗೆ ಅರ್ಧ ಟೀ ಸ್ಪೂನ್ ಅರಿಶಿಣ ಪೌಡರ್ ಅನ್ನ ಹಾಕೊಳ್ಳಿ, ಹಾಗೆ ಅರ್ಧ ಟೀ ಸ್ಪೂನ್ ಸಾಲ್ಟ್ ಅನ್ನ ಹಾಕೊಳ್ಬೇಕು. ಅರ್ಧ ಲೆಮನ್ ರಸನ ಹಾಕಿ ಇವೆಲ್ಲವನ್ನು ಫಿಶ್ಗೆ ಚೆನ್ನಾಗಿ ಎಲ್ಲ ಕಡೆ ಹಿಡಿಯೋ ಹಾಗೆ ಹಚ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಫಿಶ್ ಸಾರಿಗೆ ಹಾಕಿದಾಗ ಹಸಿ ಸ್ಮೆಲ್ ಇರೋದಿಲ್ಲ. ಈ ರೀತಿ ಯಾವುದೇ ಫಿಶ್ ತಗೊಂಡ್ರು ಹೀಗೆ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡ್ಕೊಂಡಿರೋ ಫಿಶ್ ಅನ್ನ 10 ನಿಮಿಷ ಸೈಡ್ ಇಡೋಣ. ಈಗ ಫಿಶ್ ಸಾರಿಗೆ ಮಸಾಲನ ಫ್ರೈ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ಒಂದು ಮೀಡಿಯಂ ಸೈಜ್ ಕಟ್ ಮಾಡಿರೋ ಆನಿಯನ್ನು, ಒಂದು ಬಿಗ್ ಸೈಜ್ ಟೊಮೆಟೊ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಂದ್ರೆ 10 ರಿಂದ 12 ಎಸಳು, 4 ಗ್ರೀನ್ ಚಿಲ್ಲಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಒಂದು ಸ್ಮಾಲ್ ಪೀಸ್ ಶುಂಠಿ, 4 ಗ್ರೀನ್ ಚಿಲ್ಲಿ, 8 ರಿಂದ 10 ಬ್ಯಾಡಗಿ ಮೆಣಸನ್ನ ಹಾಕೊಂಡಿದ್ದೀನಿ. ನೀವು ನಿಮ್ಮ ಖಾರನ ನೋಡ್ಕೊಂಡು ರೆಡ್ ಚಿಲ್ಲಿನ ಹಾಕೊಳ್ಳಿ, ಯಾಕಂದ್ರೆ ಮೊದಲು ಗ್ರೀನ್ ಚಿಲ್ಲಿನ ಹಾಕಿದ್ವಿ, ಹಾಗಾಗಿ ಖಾರಕ್ಕೆ ನೋಡ್ಕೊಂಡು ರೆಡ್ ಚಿಲ್ಲಿನ ಹಾಕೊಳ್ಬೇಕು. ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಹಾಕೊಳ್ಬೇಕು. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಅನ್ನ ಹಾಕಿ ಈಗ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಡಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರು ತುಂಬಾನೇ ರುಚಿಯಾಗಿ ಬರುತ್ತೆ. ನೀವು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು 5 ರಿಂದ 7 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಮಸಾಲ ಚೆನ್ನಾಗಿ ಫ್ರೈ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಬೇಕು. ಸಣ್ಣ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಬೇಕು. ನಾವು ಫಿಶ್ ಅನ್ನ ಮ್ಯಾರಿನೇಟ್ ಮಾಡುವಾಗ ಅರ್ಧ ಲೆಮನ್ ರಸನು ಕೂಡ ಹಾಕಿದ್ವಿ, ಹಾಗಾಗಿ ಹುಳಿನ ನೋಡ್ಕೊಂಡು ಹುಣಸೆ ಹಣ್ಣನ್ನ ಹಾಕೊಳ್ಳಿ. ಮಸಾಲ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮಸಾಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಮಸಾಲಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಸಾಲ ನೈಸ್ ಪೇಸ್ಟ್ ಆದ್ರೇನೆ ಸಾರು ಟೇಸ್ಟಿಯಾಗಿ ಬರುತ್ತೆ. ಮಸಾಲನ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 2 ರಿಂದ 3 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ. ಫಿಶ್ ಸಾರಿಗೆ ಕೊಬ್ಬರಿ ಎಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಆಯಿಲ್ ಬಿಸಿ ಆದ್ಮೇಲೆ ಅರ್ಧ ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಳ್ಬೇಕು. ಹಾಗೆ 8 ರಿಂದ 10 ಕರಿಬೇವಿನ ಎಲೆಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಎಲ್ಲ ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಬಾಡೋ ರೀತಿ ಫ್ರೈ ಆದ್ರೆ ಸಾಕು. ಆನಿಯನ್ ಫ್ರೈ ಆದ್ಮೇಲೆ ಒಂದು ಟೊಮೆಟೊನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಹಾಕೋದ್ರಿಂದ. ನಿಮ್ಗೆ ಟೊಮೆಟೊ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು, ಹಾಕೊಂಡ್ರೆ ಚೆನ್ನಾಗಿರತ್ತೆ. ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಫ್ರೈ ಆದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರೋ ಮಸಾಲಾನ ಹಾಕೊಳ್ಬೇಕು. ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ 2 ನಿಮಿಷ ನೀವು ಆಯಿಲ್ ಅಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮಸಾಲಾ ಫ್ರೈ ಆದ್ಮೇಲೆ ನೀವು ನಿಮ್ಗೆ ಯಾವ ಹದದಲ್ಲಿ ಫಿಶ್ ಸಾರು ಬೇಕೋ ಆ ಹದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕು.
ಫಿಶ್ ಸಾರು ತುಂಬಾ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬಾ ತೆಳುನು ಕೂಡ ಇರಬಾರ್ದು. ಆ ರೀತಿ ನೋಡ್ಕೊಂಡು ನೀರನ್ನ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸಾರು ಈ ಹದಕ್ಕೆ ಇದ್ರೆ ಸಾಕು. ಈಗ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಹಾಕೊಳ್ಳಿ. ನಾವು ಫಿಶ್ ಅನ್ನ ಮ್ಯಾರಿನೇಟ್ ಮಾಡುವಾಗ್ಲೂ ಸಾಲ್ಟ್ ಅನ್ನ ಸೇರಿಸಿದ್ವಿ, ಹಾಗಾಗಿ ಸಾಲ್ಟ್ ಅನ್ನ ನೋಡಿ ಹಾಕೊಳ್ಳಿ. ಸಾಲ್ಟ್ ಅನ್ನ ಹಾಕಿ ಮಿಕ್ಸ್ ಮಾಡಿ ಸಾರನ್ನ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ಸಾರು ಚೆನ್ನಾಗಿ ಕುದಿ ಬರ್ಬೇಕು. ಚೆನ್ನಾಗಿ ಕುದಿ ಬರೋ ಟೈಮಿಗೆ ನಾವು ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಫಿಶ್ ಅನ್ನ ಒಂದೊಂದಾಗಿ ಹಾಕೊಳ್ಬೇಕು. ಫಿಶ್ ಅನ್ನ ಹಾಕಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು 5 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಫಿಶ್ ತುಂಬಾ ಬೇಗನೆ ಬೇಯುತ್ತೆ, ಹಾಗಾಗಿ 5 ನಿಮಿಷ ಬಿಟ್ರೆ ಸಾಕು. ಲಿಡ್ ಅನ್ನ ಕ್ಲೋಸ್ ಮಾಡಿ ಫಿಶ್ ಅನ್ನ ಬೇಯಿಸ್ಕೊಂಡಿದೀನಿ. ಈಗ 5 ನಿಮಿಷ ಆಗಿದೆ. ಫಿಶ್ ಚೆನ್ನಾಗಿ ಬೆಂದಿದೆ. ರುಚಿಯಾದ ಹಾಗೆ ತುಂಬಾನೇ ಈಸಿಯಾದ ಫಿಶ್ ಸಾರು ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.